ಶಾಸಕರಿಂದಲೇ ಕಾಂಗ್ರೆಸ್ ಮೇಲೆ ಆರೋಪ ಕೇಳಿಬರ್ತಾ ಇದೆ. ರಾಜೀನಾಮೆ ಹಂತಕ್ಕೆ ಕೂಡ ಶಾಸಕರು ಮಾತನಾಡ್ತಾ ಇರುವುದು. ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ಒಂದು ಹೊಸ ಬೆಳವಣಿಗೆ. ರಾಜ್ಯದ ಜನತೆಯನ್ನು ಮಂಕುಬೂದಿ ಏರಿರ್ತಕ್ಕಂಥ ಈ ಸರ್ಕಾರದ ಜನತೆಯ ಬಗ್ಗೆ ಕಿಂಚಿತ್ತೂ ಗೌರವವನ್ನು ಹೊಂದಿಲ್ಲದೆ ಇರತಕ್ಕಂಥ ಸರ್ಕಾರ ಇದು. ಭಯಭಕ್ತಿ ಇಲ್ಲ. ಮೊನ್ನೆ BR ಪಾಟೀಲರು ಒಬ್ಬ ಗೌರವಾನ್ವಿತ ಶಾಸಕರಷ್ಟೇ ಅಲ್ಲ, ನಾವುಗಳಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ. BR ಪಾಟೀಲ್ ಅವರು ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಹಿಂದೆ ನೋಡಿದ್ದೀವಿ ನಾವು. ಯಾವೊಂದು ಹಿನ್ನೆಲೆಗಳನ್ನು ಹೊಂದಿದ್ರು, ಒಂದು ಶಾಸಕ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಅನುಭವ ಇರ್ತಕ್ಕಂಥ ವ್ಯಕ್ತಿ. ಅವರ ಕ್ಷೇತ್ರದಲ್ಲೇ ಹಲವಾರು ಹಳ್ಳಿಗಳಲ್ಲಿ ಸುಮಾರು 950 ಮನೆಗಳು ಅವರ ಗಮನಕ್ಕೇ ಬರದೆ ವಸತಿ ಇಲಾಖೆಯಿಂದ ಏನು ಕೊಟ್ಟಿದ್ದಾರೆ. ವಸತಿ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಗೆ ದೂರವಾಣಿ ಕರೆ ಮುಖಾಂತರ ಚರ್ಚೆಯನ್ನು ಮಾಡಿದ್ರು. ಆಪ್ತ ಕಾರ್ಯದರ್ಶಿ ಏನಂತ ಉತ್ತರ ಕೊಡ್ತಾನೆ? ಸರ್, ಯಾವುದಾದ್ರು ಪರ್ಟಿಕ್ಯುಲರ್ ಇದ್ದಿದ್ರೆ ದೂರು ಕೊಡಿ, ನಾವು ಆ್ಯಕ್ಷನ್ ತಗೋತೀವಿ ಅದರ ಮೇಲೆ. ಹೂ ಈಸ್ ಈ ಅವನು ಆಪ್ತ ಕಾರ್ಯದರ್ಶಿಗೆ ಆ್ಯಕ್ಷನ್ ತಗೊಳ್ಳೋ ಪವರ್ ಯಾರು ಕೊಟ್ಟವ್ರೆ? ವಸೂಲಿ ಮಾಡೋದಕ್ಕಂತೂ ಪವರ್ ಕೊಟ್ಟವರಪ್ಪ. ವಸೂಲಿ ಮಾಡೋಕ್ಕೆ ಕೊಟ್ಟಿರ್ಬೋದು ಈ ರಾಜ್ಯದ ಮಂತ್ರಿಗಳು, ಅವರ ಆಪ್ತ ಕಾರ್ಯದರ್ಶಿಗಳು, ಅವರ ಇನ್ನೇ ಇರತಕ್ಕಂಥ ಹಿಂಬಾಲಕರಿಗೆ. ಯಾವುದಾದ್ರೂ ದೂರಿನ ಮೇಲೆ ಆ್ಯಕ್ಷನ್ ತಗೊಳ್ಳೋ ಇದನ್ನು ಆದೇಶನೂ ಕೊಟ್ಟುಬಿಟ್ಟಿದ್ದಾರಾ ಮುಖ್ಯಮಂತ್ರಿಗಳು? ಅವರು ಅಷ್ಟು ಕ್ಲಿಯರಾಗಿ ಹೇಳಿದ್ದಾರೆ. ಅಷ್ಟೆಲ್ಲ ಹೇಳಿದ ಮೇಲೂ ಆ ಆಪ್ತ ಕಾರ್ಯದರ್ಶಿಯ ಉತ್ತರವನ್ನು ಬಹುಶಃ ನೀವೆಲ್ಲ ಮಾಧ್ಯಮದಲ್ಲಿ ಜನತೆ ಮುಂದೆ ಇಟ್ಟಿದ್ದೀರಿ. ಅವರ ಹೇಳಿಕೆ ನಂತರ ಅವ್ರು ಮತ್ತೆ ಹೇಳಿದ್ರು, ನಾನು ಏನು ಹೇಳಿದ್ದೇನೆ ಅದು ನನ್ನದೇ ಧ್ವನಿ, ನಾನೇ ಚರ್ಚೆ ಮಾಡಿದ್ದೇನೆ, ನಾನು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಅಸತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಬೆಳಗ್ಗೆಯಿಂದ ರಾಜು ಕಾಗೆ ಅವ್ರದ್ದು ಶುರುವಾಗಿದೆ. ರಾಜು ಕಾಗೆ ಅವರು ಸಹ ಇವತ್ತು ಪ್ರಾರಂಭ ಮಾಡಿರೋದಲ್ಲ, ಬಹುಶಃ 2 ವರ್ಷದಲ್ಲಿ ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋಗಿದ್ದಾರೆ. BR ಪಾಟೀಲರು ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋದರು. ಅವರನ್ನು ಅದೇನೋ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನೂ ಏನೋ ಮಾಡ್ಕೊಂಡ್ರು ಮೊದಲು. ಆಮೇಲೆ ಅವರು ರಾಜೀನಾಮೆ ಅದು ಕೊಟ್ಟರು ಅಂತ ಹೇಳಿ ಅದರಲ್ಲಿ ಏನಿದೆ ನಾನು ಕೆಲಸ ಮಾಡಲಿಕ್ಕೆ ಅಂತ ಮತ್ತೆ ಅವ್ರನ್ನ ಕರೆಸಿ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ ಮಾಡಿದ್ರು. ರಾಜ್ಯದ ಒಬ್ಬ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ ಕ್ಷೇತ್ರದಲ್ಲೇ ಒಂದು ಇಲಾಖೆಯಲ್ಲಿ ಈ ಮಟ್ಟದ ಅವ್ಯವಹಾರ ಆಗಿದೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ರಾಜ್ಯದಲ್ಲಿ ಇದ್ದಾರಾ? ಇದೇ ನನಗೆ ಅನುಮಾನ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಇಲ್ಲವೇನೋ ಅಂತಕ್ಕಂಥದ್ದು. BR ಪಾಟೀಲರ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳು ಅದೆಲ್ಲ ಸುಳ್ಳು, ನಾವೆಲ್ಲ ಹರಿಶ್ಚಂದ್ರರು, ನಮ್ಮದೆಲ್ಲ ಪಾರದರ್ಶಕ ಆಡಳಿತ, ಸಾಧ್ಯವೇ ಇಲ್ಲ ಇವೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಂಥ ಉಪಮುಖ್ಯಮಂತ್ರಿ
ಇವತ್ತೇನು ಹೇಳ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಆ ಸಚಿವರು ಉತ್ತರ ಕೊಟ್ಕೊತಾರೆ, ನನಗೇನು ವಿಷಯ ಗೊತ್ತಿಲ್ಲ, ಇವ್ರು ಯಾರ್ಯಾರು ಏನೇನು ಮಾತಾಡೋರು ನನಗಿನ್ನೂ ಗಮನಕ್ಕೆ ಬಂದಿಲ್ಲ, ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕದ್ದೊಯ್ತಾರೆ. ಫಲಾಯನವಾದ ಉಪಮುಖ್ಯಮಂತ್ರಿ ರಾಜು ಕಾಗೆ ನನಗೆ ವಿಶೇಷ ಅನುದಾನ ಅಂತ ಕೊಟ್ಟು 2 ವರ್ಷದಿಂದ 2 ವರ್ಷ ಆಯಿತು, 25 ಕೋಟಿ ಇನ್ನೂ ಹಣ ಆಡಳಿತಾತ್ಮಕವಾದಂಥ ಟೆಂಡರ್ ಪ್ರೋಸೆಸ್ಸು ಮಾಡಲಿಲ್ಲ, ಕಾಮಗಾರಿನೂ ಪ್ರಾರಂಭ ಮಾಡೋಕ್ಕೆ ಬಿಟ್ಟಿಲ್ಲ. ಅವರ ಹೇಳಿಕೆ ಇವತ್ತಿಲ್ಲಿ. ಇದರ ಉದ್ದೇಶ ಏನು? ಮುಖ್ಯಮಂತ್ರಿಗಳು ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರ ಶಾಸಕರಿಗೆಲ್ಲ 70 ಕೋಟಿ 80 ಕೋಟಿ ಏನು ಯಾರೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಎಲ್ಲ ರೀತಿಯ ಆರ್ಥಿಕ ನೆರವು ಕೊಡ್ತೀನಿ ಅಂತ ಪಾಪ 100 ಬಾರಿ ಭರವಸೆ ಕೊಡ್ತಾನೂ ಅವರೇ. ಆದರೆ ಅವರ ಕ್ಷೇತ್ರಕ್ಕೆ ಶಾಸಕರುಗಳು ಹೋಗೋದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಕೊಂಡು ಕೂತಿದ್ದಾರೆ. ಇನ್ನು ಗೋಪಾಲಕೃಷ್ಣ ಅವರು ಹೇಳ್ತಾರೆ ರಾಜೀನಾಮೆ ಕೊಡಲಿ, ಈಗ ತಪ್ಪೇನು ಮಾಡಿಲ್ಲ ಅಂದರೆ ಬೇಕಾದ್ರೆ ಆಮೇಲೆ ಮಂತ್ರಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ, ಇಲ್ಲಿ ವಿರೋಧ ಪಕ್ಷಗಳು ಅಸೂಯಿಂದ ನಾವು ಮಾತಾಡ್ತಾ ಇಲ್ಲ, ಇಲ್ಲಿ ಮಾತನಾಡ್ತಿರೋದು ನಿಮ್ಮ ಸಹಪಾಠಿಗಳು, ನಿಮ್ಮ ಪಕ್ಷದ ಶಾಸಕರು. ಈ ಕಾಂಗ್ರೆಸ್ ಹೈಕಮಾಂಡ್ ಇದೆ ಇಲ್ಲಿ ದೇಶದಲ್ಲಿ,